ಇನ್ನು ಸಿಟಿ ರವಿಗೆ ಸಮಾಧಾನ ಪಡಿಸಿದ್ರು ಬಿಜೆಪಿಯ ನಾಯಕರು. ಮಹೇಶ್ ತೆಂಗಿನಕಾಯಿ, ಸುನಿಲ್ ಕುಮಾರ್ ಸಮಾಧಾನ ಮಾಡಿದ್ರು. ಸಿಟಿ ರವಿ ಪಕ್ಕದಲ್ಲೇ ಕುಳಿತಿರುವಂತಹ ಇಬ್ಬರೂ ನಾಯಕರು ಮಹೇಶ್ ತೆಂಗಿನಕಾಯಿ, ಸುನಿಲ್ ಕುಮಾರ್ ಇವರೆಲ್ಲರೂ ಕೂಡ ಸಿಟಿ ರವಿಗೆ ಆತ್ಮಸ್ಥೈರ್ಯ ತುಂಬಿದ್ರು. ಸಿಟಿ ರವಿಗೆ ಸಮಾಧಾನ ಪಡಿಸಿದಂತ ಬಿಜೆಪಿ ನಾಯಕರು. ಇದು ಸಿಟಿ ರವಿ ಅವ್ರನ್ನ ನಾವೀಗ ನೋಡ್ತಾ ಇದ್ದೀವಿ. ಸಿಟಿ ರವಿ ಕಳೆದ ಒಂದಷ್ಟು ಬಾರಿ ಈಗ ವಿಜೇಂದ್ರ ಅವ್ರನ್ನ ಕೂಡ ನಾವು ದೃಶ್ಯದಲ್ಲಿ ಗಮನಿಸಬಹುದು. ಸೊ ಯಡಿಯೂರಪ್ಪ ಪುತ್ರ ಸಂಸದ ರಾಘವೇಂದ್ರ ಮಾತನಾಡ್ತಾರೆ, ಬನ್ನೋಣ. ನಮ್ಮ ಸಂಸದರ ಮಧ್ಯದಲ್ಲೇ ನುಕ್ಕೊಂಡು ಅವನು ನಡ್ಕೊಂಡಂಥ ರೀತಿ, ಅದ್ರ ಮೇಲೆ ಇಬ್ಬರು ಮೂರು ಜನ ನಮ್ಮ ಸಂಸತ್ ಸದಸ್ಯರ ಮೇಲೆ ಆದಂಥ ಬಿದ್ದಂಥ ಒಂದು ಸಂದರ್ಭದಲ್ಲಿ ತಲೆಪೆಟ್ಟು ಬಿದ್ದಿದ್ದು ಒಬ್ಬ ಸೀನಿಯರ್ MP ಗೆ ಈ ರೀತಿ ನಡವಳಿಕೆ ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ, ನಿಜವಾದ ಒಂದು ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆ ಬಗ್ಗೆ ವಿಶ್ವಾಸ ಇಲ್ಲದೆ ಈ ರೀತಿಯಂಥ ಒಂದು ದಬ್ಬಾಳಿಕೆ ಒಂದು ರಾಜಕಾರಣವನ್ನು ವಿಶೇಷವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಇವತ್ತೇನು ನಡೀತಾ ಇದೆ. ಹಾಗಾಗಿ ನಾವು ಉಗ್ರವಾಗಿ ಈ ಸಂದರ್ಭದಲ್ಲಿ ಖಂಡಿಸ್ತೇನೆ. ಸನ್ಮಾನಿತ ಸಿಟಿ ರವಿಯವರ ವಿರುದ್ಧ ಈ ರೀತಿಯಂಥ ಒಂದು ದ್ವೇಷದ ರಾಜಕಾರಣ. ಮತ್ತು ಗೌರವಿತ DCM ಅವರು ನಿನ್ನೆ ಪ್ರತಿಕ್ರಿಯೆ ಕೊಡಬೇಕಾದ್ರೂ ಕೂಡ ಹೇಳಿದ್ದಾರೆ. ಹಿಂದೆ ಸಿದ್ದರಾಮಯ್ಯವ್ರಿಗೆ ಈ ಥರ ಪದ ಉಪಯೋಗಿಸಿದ್ದು ಸರಿನಾ ಅಂದರೆ, ಈ ಥರ ಹಳೆಯ ಎಲ್ಲ ರಿವೆಂಜ್ಗಳನ್ನು ಇಟ್ಕೊಂಡು ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋಂಥ ಒಂದು ಷಡ್ಯಂತ್ರ, ಜನವಿರೋಧಿ ನಡವಳಿಕೆ, ಜನತಂತ್ರ ವಿರೋಧಿ ನಡವಳಿಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಇದನ್ನು ಕಡತೊಂಡೋಗಿ ನಾವು BJPಯ ಎಲ್ಲ ಸಂಸತ್ ಸದಸ್ಯರು ಇರ್ಬೋದು, ಪಕ್ಷ ಇರ್ಬೋದು, ನಾವು ಖಂಡಿಸ್ತಾ ಇದ್ದೀವಿ. ಸರ್, BJP ಕೇವಲ ಸಿಟಿ ರವಿ ಅವರ ಘಟನೆ ಮಾತ್ರ ಖಂಡಿಸ್ತಾ ಇದೆ. ಆ ಪದ ಬಳಕೆ ಬಗ್ಗೆ ಏನೂ ಮಾತಾಡ್ತಿಲ್ಲ. ಒಬ್ಬ ಹೆಣ್ಣು ಮಗಳಿಂದ ಆ ಪದ ಬಳಸಿದ್ದು ಬಗ್ಗೆ ಏನೂ ಮಾತಾಡ್ತಾ ಇಲ್ಲ ಅನ್ನೋದು ಕಾಂಗ್ರೆಸ್ ಆರೋಪ. ಸರ್, ರವಿ ಅವರು ನಿಜವಾಗ್ಲೂ ಕೂಡ ಅದನ್ನು ವಿಧಾನ ಪರಿಷತ್ತಲ್ಲಿ ಮಾತಾಡಿದ್ದೇ ನಿಜ ಆದರೆ ಒಬ್ಬ ಆ್ಯಸ್ ಎ MLC ಆಗಿ ಅಲ್ಲಿಯ ವಿಧಾನಸಭೆಯ ಒಂದು ಸ್ಪೀಕರ್ ಕೆಳಗೆ ಬರುವಂಥ ಒಂದು ವಿಚಾರ ಆಗುತ್ತೆ. ಅದನ್ನು ಗೌರವಾನ್ವಿತ ಸ್ಪೀಕರ್ ಅವರು ಏನಿದೆ ಏನಿಲ್ಲ ಅನ್ನೋದು ಸ್ಪಷ್ಟಪಡಿಸ್ಬೇಕಾದ್ರೆ ಅವ್ರಿಗೆ ಬಿಟ್ಟಂಥ ವಿಚಾರ ಸರ್. ಆದರೆ ಇದರಲ್ಲಿ ಹೆಣ್ಮಗಳ ಬಗ್ಗೆ ಮಾತಾಡಿದ್ದೇ ನಿಜ, ನಾವೆಲ್ಲರೂ ಕೂಡ ಅದನ್ನು ಯಾರೂ ಕೂಡ ಒಪ್ಪುವಂಥ ಪ್ರಶ್ನೆ ಇಲ್ಲ. ಆದರೆ ಇವತ್ತು ಅದು ಒಂದು ವಿಚಾರ. ಆದರೆ ಆ ವಿಚಾರ ಇಟ್ಕೊಂಡು ಹಳೆಯ ಒಂದು ಸೇಡನ್ನು ತೀರಿಸ್ಕೊಳ್ಳೋ ರೀತಿಯಲ್ಲಿ ಇವತ್ತು ಪೊಲೀಸ್ಗಳನ್ನು ಉಪಯೋಗಿಸ್ಕೊಂಡು ಸರ್ಕಾರ ಎಲ್ಲ ಇನ್ಸ್ಟ್ರೂಮೆಂಟ್ಗಳನ್ನು ಉಪಯೋಗಿಸ್ಕೊಂಡು ಜನಪ್ರತಿನಿಧಿ ವಿರುದ್ಧ ನಡ್ಕೊತಿದ್ದಾರೆ. ಇದನ್ನು ನಾವು ಎಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ಮನೆ ಸಂಸದ ಬೊಮ್ಮಾಯಿ ಮಾತನಾಡಿದರೆ ವಿಚಾರವಾಗಿ ನೋಡೋಣ. ಸಿಟಿ ರವಿಯವರ ಬಂಧನ ಸದನದ ಒಳಗಡೆ ಆಗಿರುವಂಥ ಘಟನೆಯ ಬಗ್ಗೆ ಅಲ್ಲಿಯ ಸಭಾಪತಿಗಳು ನಿರ್ಣಯ ಮಾಡಬೇಕು. ಆದರೆ ಅವ್ರ ಮೇಲೆ ಹಲ್ಲೆ, ಅವ್ರ ಮೇಲೆ ಗೆರವು ಹಾಕುವಂಥದ್ದು ಒಬ್ಬ ಶಾಸಕರಿಗೆ, ಅದಾದಮೇಲೆ ಯಾವುದೇ ರೀತಿಯ ತನಿಖೆ ಮಾಡ್ದೇ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು, ಅರೆಸ್ಟ್ ಮಾಡಿ ಅವ್ರು ನಡೆಸ್ಕೊಂಡಿರುವಂಥ ರೀತಿ, ಜುಡಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರಿಗೆ ಅರೆಸ್ಟ್ ಮಾಡದೇ ತಪ್ಪು. ಇಂಥ ಹಲವಾರು ಪ್ರಕರಣಗಳಲ್ಲಿ ಸೋಕಾಸ್ ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ವಿಚಾರಣೆಯನ್ನು ಮಾಡಿ ಸಾಕ್ಷಿ ಆಧಾರಗಳ ಮೇಲೆ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಹಲವಾರು ಪ್ರಕರಣಗಳಿದ್ದಾವೆ. FSL ಲ್ಯಾಬ್ಗೆಲ್ಲ ಕಳಿಸಿಬಿಟ್ಟು ವಿಡಿಯೋ ಆಡಿಯೋಗಳನ್ನು ಚೆಕ್ ಮಾಡ್ತಾರೆ. ಅದೇ ಯಾವುದನ್ನು ಕೂಡ ಮಾಡದೆ ಇವತ್ತು ಅವ್ರನ್ನ 2-3 ಗಂಟೆಯಲ್ಲಿ ಅರೆಸ್ಟ್ ಮಾಡಿ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋದರು. ಅಲ್ಲಿಂದ ಹಲವಾರು ಜಾಗಗಳಿಗೆ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿ ಅವ್ರಿಗೆ ಚಿತ್ರಹಿಂಸೆಯನ್ನು ಕೊಟ್ಟು, ಮಾನಸಿಕ ವೇದನೆಯನ್ನು ಕೊಟ್ಟು ಇವತ್ತು ಅವ್ರು ನಡೆಸ್ಕೊಂಡಿರುವಂಥ ರೀತಿ ಅಮಾನವೀಯಾಗಿದೆ. ಎಲ್ಲದಕ್ಕೂ ಕಾನೂನಿದೆ, ತನಿಖೆ ಮಾಡೋದಕ್ಕೆ ವಿಧಾನ ಇದೆ. ಆ ವಿಧಾನವನ್ನು ಕೂಡ ಇವರು ಫಾಲೋ ಮಾಡಿಲ್ಲ, ಕಾನೂನು ಕೂಡ ಫಾಲೋ ಮಾಡಿಲ್ಲ. ಪೊಲೀಸರೇ ತಮ್ಮ ತನಿಖೆ ವಿಧಾನ ಮತ್ತು ಕಾನೂನನ್ನು ಉಲ್ಲಂಘನೆ ಮಾಡೋದಕ್ಕೆ ಯಾರು ಪ್ರೇರಣೆ, ಯಾವ ರಾಜಕೀಯ ಶಕ್ತಿ ಅದರ ಹಿಂದೆ ಇದೆ? ಆದ್ದರಿಂದ ಮುಖ್ಯಮಂತ್ರಿಗಳು ಭಾಳ ಯೋಚನೆ ಮಾಡಬೇಕಾಗಿರುವಂಥ ವಿಚಾರ. ಈ ರೀತಿಯ ದಮನಕಾರಿ ಪೊಲೀಸ್ ದಬ್ಬಾಳಿಕೆ ಭಾಳ ದಿವಸ ನಡೆಯೋದಿಲ್ಲ ಜನಶಕ್ತಿಯ ಮುಂದೆ. ನನಗನ್ನಿಸ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ಈ ಸರ್ಕಾರಕ್ಕೆ ಒಂದು ಖೇಡು ಕಾಲ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ನನಗನ್ನಿಸ್ತಾ ಇದೆ. ರಾಜಕಾರಣಿಗಳು ಯಾರೇ ಇರಲಿ, ಯಾವುದೇ ಪಕ್ಷದವ್ರು ಇರಲಿ, 140 ಕೋಟಿ ಜನರಿಗೆ ಮಾದರಿಯಾಗಿರಬೇಕು ಹೊರತು ಬೀದಿ ರಂಪಾಟ್ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅಕಸ್ಮಾತ್ ಅವರು ಅಂದಿದ್ದರೆ
ಖಂಡಿತವಾಗಿಯೂ ನಾವು ಅದನ್ನು ಒಪ್ಪೋದಿಲ್ಲ. ಅಂದಿದ್ರೆ ತನಿಖೆ ಆಗಲೇಬೇಕು. ತನಿಖೆ ಮಾಡದೇ ನೀವು ಪೊಲೀಸರನ್ನ ಉಪಯೋಗ ಮಾಡಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಒಬ್ಬ ಕ್ರಿಮಿನಲ್ಗೂ ಕೂಡ, ಒಬ್ಬ ಮರ್ಡರ್ ಮಾಡಿದವನಿಗೂ ಕೂಡ ಆ ರೀತಿ ನಡೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮರ್ಡರ್ ಮಾಡಿದಂಥವ್ರಿಗೆ ರಾಜಮರ್ಯಾದೆ ಕೊಡ್ತೀರಿ. ಒಬ್ಬ ರಾಜಕಾರಣಿಗೆ, ಒಬ್ಬ ಶಾಸಕನಿಗೆ, ಅದು ವಿಧಾನಸಭೆ ಒಳಗಡೆ ನಡೆದಂಥ ಘಟನೆಗೆ ಈ ರೀತಿ ಸರ್ಕಾರ ಕ್ರಮ ತಗೊಂಡಿದ್ದನ್ನು ನಾನು ಖಂಡಿಸ್ತೀನಿ. ಸರಿಯಲ್ಲ. ಸಭಾಪತಿಗಳೇ ಅದನ್ನು ತನಿಖೆ ಮಾಡಿಸ್ಲಿಕ್ಕೆ ಆದೇಶ ಮಾಡ್ಬೋದಾಗಿತ್ತು. ಸಭಾಪತಿಗಳೇ ಕರೆದು ಮಾತಾಡಿ ವಿಚಾರಣೆ ಮಾಡ್ಬೋದಾಗಿತ್ತು. ಅವ್ರು ರೋಲಿಗೆ ಕೊಟ್ಟಿದ್ದಾರೆ. ನೀವು ಆತ್ಮಾವಲೋಕನೆ ಮಾಡ್ಕೊಳ್ಬೇಕು. ಆತ್ಮಾವಲೋಕನೆ ಮಾಡ್ಕೊಳ್ಬೇಕಂದದ್ದು ಒಬ್ಬರಿಗೆ ಅಲ್ಲ, ಇಬ್ಬರಿಗೂ ಹೇಳಿದ್ದಾರೆ. ಅದಕ್ಕೆ ತರಾತುರಿಯಲ್ಲಿ ಅವ್ರನ್ನ ಬಂಧಿಸಿ ಒಬ್ಬ ದೇಶದ್ರೋಹಿ ಥರ ಧಾರವಾಡಕ್ಕೆ ರಾತ್ರಿ, ಬೆಳಗಾವಕ್ಕೆ ಒಯ್ದು, ಬಾಗಲಕೋಟೆಗೆ ಒಯ್ದು, ಹುಬ್ಬಳ್ಳಿ ಧಾರವಾಡಕ್ಕೆ ಒಯ್ದು ಅವ್ರನ್ನ ಇಡೀ ರಾತ್ರಿಯೆಲ್ಲ ಸುತ್ತಿಸಿ ಬೆಳಗ್ಗೆ ಇವತ್ತಂದು ಕೋರ್ಟಿಗೆ ಹಾಜರು ಮಾಡ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ. ಮತ್ತು ನಿನ್ನೆ ದಿನ ವಕೀಲರು ಅವ್ರ ಪರವಾಗಿ ಹೋದಾಗ ಅವ್ರನ್ನ ಭೇಟಿ ಮಾಡಿ ಮಾತಾಡಿಸ್ಲಿಕ್ಕೂ ಅವಕಾಶ ಮಾಡೋದಿಲ್ಲ ಅಂದ್ರೆ ಹೇಗೆ? ದೇಶದಲ್ಲಿ ಸಂವಿಧಾನಾತ್ಮಕ ಆಡಳಿತ ನಡೀತಾ ಇದೆನೋ ಅಥವಾ ಚಂಬಲ್ ಗಣವೆ ಗುಂಡಾಗಳ ತಡ ನಡೀತಾ ಇದೆನೋ ಆಲೋಚನೆ ಮಾಡಬೇಕಾಗ್ತದೆ. ಅದಕ್ಕೆ ಈ ವಿಷಯ ಸರ್ಕಾರ ನಡವಳಿಕೆಯನ್ನು ನಾನು ಖಂಡಿಸ್ತೀನಿ. ಅಧಿಕಾರ ಇರ್ತದೆ, ಹೋಗ್ತದೆ. ನಾಳೆ ಅವರು ಅಧಿಕಾರ